ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಸೆಂಟ್ರಲ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು. ಎಚ್ ಡಿ ಕುಮಾರಸ್ವಾಮಿ ಈಸ್ ವೆರಿ ಪಾಪ್ಯುಲರ್ ಇನ್ ಮೇಕಿಂಗ್ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದು ಪ್ರೂವ್ ಮಾಡುವಂಥದ್ದಕ್ಕೆ ನಾನು ಇವತ್ತು ಮಾಧ್ಯಮದವ್ರನ್ನ ಆನ್ ಸ್ಪಾಟ್ಗೆ ಈ ಜಾಗಕ್ಕೆ ಹಿಂದೆ ಅವರೇನು ಖರೀದಿ ಮಾಡಿದರು ಜಾಗನ ಅದರಲ್ಲಿ ಏನು ಅವ್ರ ಮನೆಯನ್ನು ಕಟ್ಟಿ 2 ವರ್ಷದ ನಂತರ ಇಮ್ಮಿಡಿಯೇಟಾಗಿ ಅವರು ಬೇರೆಯವರಿಗೆ ಮಾರುವಂಥ ಕೆಲಸವನ್ನು ಮಾಡಿದರು. ಇದೇ ಮನೆ ಕೋಡೆಯವರಿಗೆ ಮಾರಿರುವಂಥದ್ದು. ನಾನು ನಮ್ಮ ಪಕ್ಷದ ವತಿಯಿಂದ ನಾನು ಮತ್ತು ನಮ್ಮ ರಾಕೇಶ್ ಪಾಪಣ್ಣವರು, ಬಿ ಎಂ ರಾಮ್ ಅವರು, ಮಹೇಶ್ ಅವರು, ನಮ್ಮ ಬಸಪ್ಪನವರು ಇವರೆಲ್ಲರೂ ಸೇರಿ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದೀವಿ. ನಿಜ ಸಂಗತಿಯನ್ನು ಕೆಲವು ದಾಖಲೆಗಳ ಸಮೇತ ತಮ್ಮ ಮುಂದೆ ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಮುಖ್ಯಮಂತ್ರಿ ವಿರುದ್ಧ ನಿರಂತರವಾಗಿ JDS ಮತ್ತು BJPಯವರು ಅಪಪ್ರಚಾರ ದಿಕ್ಕು ತಪ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ಮುಂದುವರಿದ ಭಾಗ. ಈ ಜಾಗ ನಮ್ಮ ರಾಕೇಶ್ ಪಾಪಣ್ಣವರ ಅಜ್ಜಿಗೆ ಸೇರಿದ್ದು, ಸಾಕಮ್ಮ ಅಂತ. ಅವರು 1950ನೇ ಇಸ್ವಿನಲ್ಲಿ ಅವ್ರ ಮಾವ ಪುಟ್ಟೇಗೌಡ, ಅವ್ರಿಗೆ 4 ಜನ ಮಕ್ಕಳು, ಸರ್ವೆ ನಂಬರ್ 70/4, ಈ ಸರ್ವೆ ನಂಬರ್ ಜಾಗ 70/4 1950ನೇ ಇಸ್ವಿನಲ್ಲಿ ಭಾಗ ಮಾಡ್ತಾರೆ. 1 ಎಕರೆ 20 ಕುಂಟೆ, ಅಂದರೆ ಒಟ್ಟಾರೆ 60 ಕುಂಟೆ ಜಾಗ. 60 ಕುಂಟೆ ಜಾಗವನ್ನು 2 ಮಕ್ಕಳಿಗೆ ಅವರು ಹಂಚ್ತಾರೆ. ಒಂದು ಚಿಕ್ಕತಮ್ಮಯ್ಯ, ಇನ್ನೊಂದು ಸಾಕಮ್ಮ. ಸಾಕಮ್ಮನ ಭಾಗಕ್ಕೆ ಬಂದಿರುವಂಥ ಜಮೀನು 30 ಕುಂಟೆ. ಭಾಗ ಆದಮೇಲೆ ಅದು ಸರ್ವೆ ನಂಬರ್ ಆಟೋಮೆಟಿಕಲಿ ಇಟ್ ಗೆಟ್ ಚೇಂಜ್ ಟು 70/4 ಇದ್ದಿದ್ದು 70/4A ಮತ್ತು 70/4B ಅಂತ ಆಗುತ್ತೆ. ಸಾಕಮ್ಮನವರ ವ್ಯಾಪ್ತಿಗೆ ಬರುವಂಥ ಜಮೀನು 70/4A. ಚಿಕ್ಕತಮ್ಮಯ್ಯನವ್ರಿಗೆ ಭಾಗಕ್ಕೆ ಬರುವಂಥ ಜಾಗ 30 ಕುಂಟೆ 70/4B. 1967ನೇ ಇಸ್ವಿನಲ್ಲಿ ಸಾಕಮ್ಮನವರು ಅವರ ಅಕ್ಕನ ಮಕ್ಕಳು 3 ಜನಕ್ಕೆ ಹಂಚ್ತಾರೆ. 10 ಕುಂಟೆ 10 ಕುಂಟೆ 10 ಕುಂಟೆ ಇಬ್ಬರಿಗೆ ಹಂಚ್ತಾರೆ. ಒಂದು ಭಾಗವನ್ನು ಅವರೇ ಇಟ್ಕೋತಾರೆ. 10 ಕುಂಟೆ 10 ಕುಂಟೆ 10 ಕುಂಟೆ ಅಂದರೆ 10,000 ಚದರ ಅಡಿ, 10,000 ಸ್ಕ್ವೇರ್ ಫೀಟ್. 1962ರಲ್ಲಿ ಅದು ಹಂಚಿಕೆ ಆಗುತ್ತೆ, 67ರಲ್ಲಿ. ಅದಾದ ಮೇಲೆ 1984ನೇ ಇಸ್ವಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೋಟಿಫೈ ಮಾಡ್ತಾರೆ. ಯಾವ ಜಾಗವನ್ನು 70/4B ಜಾಗವನ್ನು, 70/4A ಅಲ್ಲ, 70/4B ಜಾಗವನ್ನು ಚಿಕ್ಕತಮ್ಮಯ್ಯನವ್ರಿಗೆ ಸೇರಿದ್ದ ಜಾಗವನ್ನು ನೋಟಿಫೈ ಮಾಡಿ 1986ನೇ ಇಸ್ವಿನಲ್ಲಿ ಅವರಿಗೆ ಅವಾರ್ಡ್ ಮಾಡ್ತಾರೆ. 11,700 ರೂಪಾಯಿ ಅವರಿಗೆ ಪಾವತಿ ಆಗುತ್ತೆ, ಅವರು ತಗೋತಾರೆ. 1997ನೇ ಇಸ್ವಿನಲ್ಲಿ ಸಾಕಮ್ಮನವರು ಸಿದ್ದರಾಮಯ್ಯ ಸಾಹೇಬರಿಗೆ 70/4A ಜಾಗದಲ್ಲಿ 10 ಕುಂಟೆ ಜಾಗ, 10,000 ಸ್ಕ್ವೇರ್ ಫೀಟು ಇದೇ ಜಾಗ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಮಾರ್ತಾರೆ, ಕ್ರಯ ಮಾಡಿಕೊಡ್ತಾರೆ. ಎಲ್ಲ ದಾಖಲೆಗಳು ನನ್ನ ಹತ್ರ ಇದ್ದಾವೆ. 1997ರಲ್ಲಿ ಅವ್ರಿಗೆ ಮಾರ್ತಾರೆ. 1999ರವರೆಗೆ 2 ವರ್ಷದ ಕಾಲದಲ್ಲಿ ಬ್ಯಾಂಕಲ್ಲಿ ಮೈಸೂರು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕಿಂದ ಸಾಲವನ್ನು ಪಡೆದು ಈ ದೊಡ್ಡ ಬೃಹತ್ಕಾರವಾದ ಮನೆಯನ್ನು ಕಟ್ತಾರೆ ಅವರು. ತದನಂತರ ವಾಸ್ತು ಅದು ಇದು ಏನೇನೋ ಸಮಸ್ಯೆ ಆಗಿ ಅವರಿಗೆ ಆಮೇಲೆ ಇದಲ್ಲದೇ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸಾಲ ತಗೊಂಡಿರುವಂಥದ್ದನ್ನ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ, ಸಾಲ ಕಟ್ತಾ ಇಲ್ಲ ಸಿದ್ದರಾಮಯ್ಯನವರು ಅಂತ. ಬೇಸತ್ತಿ ಅವರು ಅದನ್ನು 1999ನೇ ಇಸ್ವಿನಲ್ಲಿ 98 ಲಕ್ಷಕ್ಕೆ ಅಲ್ವಾ ರಾಕೇಶ್, 98 ಲಕ್ಷ, ಆಲ್ಮೋಸ್ಟ್ 1 ಕೋಟಿಗೆ ಈ ಮನೆಯನ್ನು ಕಟ್ಟಿದ ಮನೆಯನ್ನು ಕೋಡೆ ಸಂಸ್ಥೆಯವರಿಗೆ ಮಾರಿಬಿಡ್ತಾರೆ.